ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾವು HSTR ಎಕ್ಸಾಮಿನೇಷನ್ಗೆ ಏನು ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಥವಾ ಏನು ನಾನು ಕ್ಲಾಸಸ್ ಕಂಡಕ್ಟ್ ಮಾಡ್ತಿದ್ದೀನಿ ಅದರಲ್ಲಿ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ನಲ್ಲಿ ನಾನು ಸೆಟ್ಸ್ ಚಾಪ್ಟರ್ನಲ್ಲಿ ಇಂಟ್ರಡಕ್ಷನ್ ಮತ್ತು ಅದರ ಪ್ರಾಪರ್ಟೀಸ್ ಆ್ಯಂಡ್ ಟೈಪ್ಸ್ ಆಫ್ ಸೆಟ್ಸ್ ಈ ಟಾಪಿಕ್ ಬಗ್ಗೆ ನಾವು ಕಲ್ತ್ಕೊಳ್ಳೋಣ. ಹಾಗೆ ನಿಮ್ಮ HSTR ಸಿಲೆಬಸ್ನಲ್ಲಿ ಏನಿದೆ ಅದೆಲ್ಲವನ್ನೂ ಕೂಡ ನಾನು ಕವರ್ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗಾದರೆ ಈ ಸೆಟ್ಸ್ ಚಾಪ್ಟರಲ್ಲಿ ನಾವು ಏನೇನು ಕಲಿತೀವಿ ಅನ್ನೋದನ್ನ ನಾವು ಫಸ್ಟ್ ಒಂದು ಪಾಯಿಂಟ್ಸ್ ನೋಡೋದಾದರೆ ನೋಡಿ, ಫಸ್ಟು ಸೆಟ್ಸ್ ಅಂದರೆ ಏನು, ಸೆಟ್ಸ್ದು ಡೆಫಿನಿಷನ್ ಕಲಿತೀವಿ. ನೆಕ್ಸ್ಟು ಈ ಸೆಟ್ಸ್ನ ಯಾವ ಫಾರ್ಮಲ್ಲಿ ನಾವು ರೆಪ್ರೆಸೆಂಟೇಷನ್ ಮಾಡ್ತೀವಿ ಅಂದರೆ ರೋಸ್ಟರ್ ಫಾರ್ಮುಲಾ, ಸೆಟ್ ಬಿಲ್ಡರ್ ಫಾರ್ಮುಲಾ ಅನ್ನುವಂಥದ್ದು. ನೆಕ್ಸ್ಟ್ ಎಂಟಿ ಸೆಟ್ ಅಂದರೆ ಏನು ಅಂತ ಕಲಿತೀವಿ. ನೆಕ್ಸ್ಟ್ ಫೈನೈಟ್ ಸೆಟ್ ಆ್ಯಂಡ್ ಇನ್ಫೈನೈಟ್ ಸೆಟ್ ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ನಾವು ಕಲಿಯೋದು ಸಿಂಗಲ್ಟನ್ ಸೆಟ್, ನೆಕ್ಸ್ಟ್ ಪವರ್ ಸೆಟ್ ಮತ್ತು ಈ ಒಂದು ಸೆಟ್ಸ್ನ ವೆನ್ ಡಯಾಗ್ರಾಮ್ ಅಲ್ಲಿ ಹಾಕುವಂಥದ್ದು ಆ್ಯಂಡ್ ಓಪನ್ ಆ್ಯಂಡ್ ಕ್ಲೋಸ್ ಇಂಟರ್ವಲ್ಸ್. ಫಸ್ಟ್ ವಿ ನೀಡ್ ಟು ಲರ್ನ್ ಅಬೌಟ್ ಸೆಟ್ಸ್. ಸೆಟ್ಸ್ ಅಂದ್ರೆ ಏನು ಹಾಗಾದ್ರೆ? ಸೊ ಸೆಟ್ಸ್ ಡೆಫಿನಿಷನ್ ಏನು ಹಾಗಾದ್ರೆ? ಸೊ ಇದೆಲ್ಲವನ್ನು ನೀವು ಅರ್ಥ ಮಾಡ್ಕೋಬೇಕು ಅಂದರೆ ಒಂದು ಎಕ್ಸಾಂಪಲ್ಸ್ನ ತೊಗೊಂಡು ನಾವು ಹೇಳ್ಕೊಂಡು ಹೋಗೋಣ, ಆಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅನ್ನೋಂಥದ್ದು. ಓಕೆ, ಸೆಟ್ಸ್ ಅನ್ನೋಂಥದ್ದು ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ಯಾವಾಗ ಒಂದು ಕಲೆಕ್ಷನ್ ಮಾಡ್ತೀವಿ, ಅಂದರೆ ಒಂದು ಸೆಟ್ಸ್ ಅಂದರೆ ಒಂದು ಗುಂಪಾಗಿ ಮಾಡ್ತೀವಿ, ಆ ಟೈಮಲ್ಲಿ ನಾವು ಅದನ್ನು ಒಂದು ಗುಂಪನ್ನ ಮಾಡಿ ಹೇಳುವಂಥದ್ದನ್ನು ನಾವು ಸೆಟ್ಸ್ ಅಂತ ನಾವು ಹೇಳ್ತೀವಿ ಅನ್ನೋಂಥದ್ದು. ಓಕೆ, ಸೊ ಹಾಗಾದರೆ ವಾಟ್ ಇಸ್ ದ ಡೆಫಿನೇಷನ್ ಆಫ್ ಅ ಸೆಟ್ಸ್? ಸೊ ಸೆಟ್ಸ್ ಕ್ಯಾನ್ ಬಿ ಡಿಫೈನ್ಡ್ ಆಸ್ set is a well-defined collection of objects. ನಾನೇನು ಹೇಳಿದೆ, ಒಂದು ಗುಂಪಲ್ಲಿ ಸೇರಿಸೋದು ಅನ್ನೋಂಥದ್ದು, ಗುಂಪಲ್ಲಿ ಇರುವಂಥದ್ದು. ಸೊ ದೇರ್ಫೋರ್ ಸೆಟ್ಸ್ ಇಸ್ ಅ ವೆಲ್-ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್. ಆ ಕಲೆಕ್ಷನ್ ಮಾಡಿ ಆಬ್ಜೆಕ್ಟ್ಸ್ಗಳನ್ನು ನಾವು ಒಟ್ಟಿಗೆ ಸೇರಿಸಿಟ್ರೆ ಅದನ್ನೇ ನಾವು ಸೆಟ್ಸ್ ಅಂತ ಕರಿತೀವಿ. ಈಗ ಅದಕ್ಕೆ ಒಂದೊಂದೇ ಎಕ್ಸಾಂಪಲ್ ನೋಡೋದಾದರೆ ನೋಡಿ, ಎಕ್ಸಾಂಪಲ್ಸ್ ನಾನು ಹೇಳ್ಕೊಂಡು ಹೋಗ್ತೀನಿ. ನಾವು ದ ಫಸ್ಟ್ ಎಕ್ಸಾಂಪಲ್ ಸ್ಟೇಟ್ಸ್ ಆಫ್ ಇಂಡಿಯಾ. ನಮ್ಮ ಇಂಡಿಯಾದಲ್ಲಿರುವಂತಹ ಎಲ್ಲ ಸ್ಟೇಟ್ಸ್ಗಳನ್ನು ಸೇರಿಸಿ ನಾವು ಬರೆದ್ರೆ ಅದು ಒಂದು ಗುಂಪಾಗುತ್ತೆ, ಅದು ಒಂದು ಸೆಟ್ ಆಗುತ್ತೆ. ಬಿಕಾಸ್ ಅದರೊಳಗೆ ನಾವು ಕಲೆಕ್ಷನ್ಸ್ ಆಫ್ ಆಬ್ಜೆಕ್ಟ್ಸ್ ಮಾಡ್ತಿದ್ದೀವಿ, ಕಲೆಕ್ಷನ್ಸ್ ಆಫ್ ಸ್ಟೇಟ್ಸ್ ಮಾಡ್ತಾ ಇದ್ದೀವಿ. ಹಾಗಾಗಿ ಇಟ್ಸ್ ಅನ್ ಎಕ್ಸಾಂಪಲ್ ಫಾರ್ ಅ ಸೆಟ್ಸ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಎರಡನೇದು ಸ್ಟೂಡೆಂಟ್ಸ್ ಲಿಸ್ಟ್ ಆಫ್ ಯುವರ್ ಕ್ಲಾಸ್. ನಿಮ್ಮ ಕ್ಲಾಸಲ್ಲಿ ಈಗ 11th ಕ್ಲಾಸ್, ಸೊ ಫಸ್ಟ್ PU ಕ್ಲಾಸ್ನಲ್ಲಿ ಇರುವಂತಹ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ಗಳನ್ನು ಲಿಸ್ಟ್ ಮಾಡಿ ಒಂದು ಗುಂಪು ಮಾಡಿಟ್ರೆ, ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಎಕ್ಸಾಂಪಲ್ ಫಾರ್ ಸೆಟ್ಸ್ ಅನ್ನುವಂಥದ್ದು. ಕರೆಕ್ಟಾ? ಆಫ್ ಆಬ್ಜೆಕ್ಟ್ಸ್. ಈಗ ನಾವು ಮ್ಯಾಥಮೆಟಿಕ್ಸ್ ತಾನೇ ಮಾತಾಡ್ತಾ ಇರೋದು, ಹಾಗಾಗಿ ಮ್ಯಾಥಮೆಟಿಕ್ಸ್ದು ಬೇಕಲ್ವೇ ಸಮ್ ಎಕ್ಸಾಂಪಲ್ಸ್. ಮ್ಯಾಥಮೆಟಿಕ್ಸ್ದು ಕೆಲವೊಂದು ನೋಡೋಣ. ಹಾಗಾದರೆ ಯಾವುದು ಮ್ಯಾಥಮೆಟಿಕ್ಸ್ ಎಕ್ಸಾಂಪಲು ನೋಡಿ, A1 ನಂಬರ್ಸ್ ಫ್ರಮ್ 1 to 50, 1 to 50 ಒಳಗಿರುವ A1 ನಂಬರ್ಸ್ಗಳನ್ನು ಬರೆದಿಡುವಂಥದ್ದು. ಸೊ ಆಗ ನೀವು ಬರೆದಿಟ್ರೆ ಅದು ಏನದು, ಅದು ಒಂದು ಕಲೆಕ್ಷನ್ ಆಗಿದೆ. ಹಾಗಾಗಿ ಆಬ್ಜೆಕ್ಟ್ಸ್ ಕಲೆಕ್ಷನ್ ಮಾಡಿ ಇಟ್ಟಿರೋದ್ರಿಂದ ಅದು ಒಂದು ಸೆಟ್ ಆಗುತ್ತೆ ಅನ್ನುವಂಥದ್ದು. ಎರಡನೇದು ಪ್ರೈಮ್ ನಂಬರ್ಸ್ ಫ್ರಮ್ 1 to 100. ಸೊ ಪ್ರೈಮ್ ನಂಬರ್ಸ್ ಅಂದರೆ ನಿಮ್ಗೆ ಗೊತ್ತಿದೆ. ಸೊ ಅವೆರಡನ್ನು ನಾವು ಪ್ರೈಮ್ ನಂಬರ್ಸ್ ಬಿಟ್ವೀನ್ 1 to 100 ಅನ್ನು ಬರೆದಿಟ್ರೆ ಅದು ಒಂದು ಸೆಟ್ ಆಗುತ್ತೆ. ಸೊ ದಿಸ್ ಆರ್ ಆಲ್ ದ ಎಕ್ಸಾಂಪಲ್ಸ್ ಆಫ್ ಸೆಟ್ಸ್. ಹಾಗಾದರೆ ಸೆಟ್ ಈಸ್ ಕಾಲ್ಡ್ ಆಸ್ ಅ ವೆಲ್ ಡಿಫೈನ್ಡ್ ಆಬ್ಜೆಕ್ಟ್ಸ್ ಆರ್ ಅ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಅಂತ ನಾವು ಹೇಳ್ತೀವಿ. ಕ್ಲಿಯರ್? ಹಾಗಾದರೆ ಇದು ಡೆಫಿನೇಷನ್ ಆಫ್ ಅ ಸೆಟ್ಸ್. ಸೆಟ್ಸ್ ಅಂದರೆ ಏನು ಅನ್ನೋಂತಹ ಒಂದು ಡೆಫಿನೇಷನ್ ಅನ್ನೋಂಥದ್ದು. ಈಗ ಮುಂದಕ್ಕೆ ಬರೋಣ. ನೆಕ್ಸ್ಟ್ ಪಾಯಿಂಟ್ ನಮಗೆ ಬೇಕಾಗಿರುವಂಥದ್ದು ಕೆಲವೊಂದು ಮ್ಯಾಥಮೆಟಿಕಲ್ ನೊಟೇಷನ್ಸ್. ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಮ್ಯಾಥಮೆಟಿಕ್ಸಲ್ಲಿ ನಾವು ಆಲ್ಮೋಸ್ಟ್ ಅಲ್ಲಿ ಯೂಸ್ ಮಾಡುವಂತಹ ನೊಟೇಷನ್ಸ್ಗಳ ಬಗ್ಗೆ ನೋಡ್ಕೊಳ್ಳೋದಾದರೆ ಮೊದಲನೇದಾಗಿ ಎನ್ ಅಂದರೆ ಏನು? ಎನ್ ಅಂದರೆ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಆ ನೊಟೇಷನ್ನ ದ ಸೆಟ್ ಆಫ್ ಆಲ್ ನ್ಯಾಚುರಲ್ ನಂಬರ್ಸ್ನ ಡಿನೋಟ್ ಮಾಡೋದಕ್ಕೆ ನಾವು ಎನ್ನನ್ನು ಯೂಸ್ ಮಾಡ್ತೀವಿ. ಎರಡನೇದು ಝೆಡ್, ದ ಸೆಟ್ ಆಫ್ ಆಲ್ ಇಂಟಿಜರ್ಸ್. ಇದನ್ನು ಚಿಕ್ಕ ವಯಸ್ಸಿನ ಕಲ್ತಿದ್ದೀರಾ ಅಲ್ವಾ? ಸೊ ಇಂಟಿಜರ್ಸ್ನ ರೆಪ್ರೆಸೆಂಟ್ಸ್ ಮಾಡೋದಕ್ಕೆ ನಾವು ಝೆಡ್ ಇಂದ ನಾವು ನೊಟೇಷನ್ ಮಾಡಿ ಅಥವಾ ಝೆಡ್ ಇಂದ ನಾವು ಡಿನೋಟ್ ಮಾಡ್ತೀವಿ. ಕ್ಯೂ, ದ ಸೆಟ್ ಆಫ್ ಆಲ್ ರ್ಯಾಷನಲ್ ನಂಬರ್ಸ್. ಹಾಗೆ ಆರ್ ಅಂದರೆ ದ ಸೆಟ್ ಆಫ್ ಆಲ್ ರಿಯಲ್ ನಂಬರ್ಸ್. ಸೊ ಇವುಗಳೆಲ್ಲವೂ ಕೂಡ ಒಂದು ಮ್ಯಾಥಮೆಟಿಕಲ್ ಆಗಿ ನಾವು ಡಿನೋಟ್ ಮಾಡಿರೋಂಥದ್ದು. ಹಾಗಾದರೆ ಈಗ ಸೆಟ್ಸನ್ನು ನಾವು ಸ್ಟೇಟ್ಮೆಂಟಲ್ಲಿ ಹೇಳಿರೋದ್ರಿಂದ ಈ ಸೆಟ್ಸನ್ನು ನಾವು ಮ್ಯಾಥಮೆಟಿಕಲ್ ಆಗಿ ಡಿನೋಟ್ ಮಾಡಬೇಕಲ್ವಾ? ಸೊ ಹಾಗಾದರೆ ಈ ಸೆಟ್ಸನ್ನು ನಾವು ಮ್ಯಾಥಮೆಟಿಕಲಿ ಆಗಿ ಹೇಗೆ ಡಿನೋಟ್ ಮಾಡ್ತೀವಿ, ಹೌ ಟು ರೈಟ್ ಇಟ್ ಇನ್ ಅ ಮ್ಯಾಥಮೆಟಿಕಲಿ ಅನ್ನೋದನ್ನು ನೋಡೋದಾದರೆ ಸಿಂಪಲ್. ಸೆಟ್ಸ್ ಆರ್ ಡಿನೋಟೆಡ್ ಬೈ ದ ಕ್ಯಾಪಿಟಲ್ ಲೆಟರ್ಸ್ ABC ಆ್ಯಂಡ್ XYZ ಆ್ಯಂಡ್ ಸೋ ಆನ್. ಅಂದರೆ ಯಾವುದೇ ಬಿಗ್ ಲೆಟರ್, ಕ್ಯಾಪಿಟಲ್ ಲೆಟರ್ ನ ABCD ಆಲ್ಫಾಬೆಟ್ಸ್ನ ಯೂಸ್ ಮಾಡಿಕೊಂಡು ನಾವು ಸೆಟ್ಸನ್ನು ಡಿನೋಟ್ ಮಾಡಬಹುದು. ಓಕೆನಾ? ಎರಡನೇದಾಗಿ ಆ್ಯಂಡ್ ದ ಎಲಿಮೆಂಟ್ಸ್ ಆಫ್ ಅ ಸೆಟ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ದ ಸ್ಮಾಲ್ ಲೆಟರ್ಸ್. ಈ ಸೆಟ್ಸ್ನ ಒಳಗೆ ಬರುವ ಆಬ್ಜೆಕ್ಟ್ಸ್ಗಳಿದೆಯಲ್ಲ ಅದನ್ನು ನಾವು ಸ್ಮಾಲ್ ಲೆಟರ್ಸ್ಗಳಿಂದ ನಾವು ಡಿನೋಟ್ ಮಾಡ್ತೀವಿ ಅನ್ನೋಂಥದ್ದು. ಸೊ ಹಾಗಾದರೆ ಈ ಎಲಿಮೆಂಟ್ಸ್ ಅಂದರೆ ಯಾವುದು?
ನೋಡಿ ಒಂದು ಎಕ್ಸಾಂಪಲ್ ತಗೊಂಡು ಹೇಳೋದಾದ್ರೆ ನೋಡಿ, ರಿವರ್ಸ್ ಆಫ್ ಇಂಡಿಯಾ ಅನ್ನುವಂಥದ್ದು ಒಂದು 6th ಎಕ್ಸಾಂಪಲ್. ಈಗ ಅದ್ರ ಒಳಗೆ ಬರೋ ಎಲಿಮೆಂಟ್ಸ್ ಯಾವ್ದು ಆಬ್ಜೆಕ್ಟ್ಸ್ ಯಾವುದು? ಸೊ ರಿವರ್ಸ್ ಆಫ್ ಇಂಡಿಯಾ ಅಂದ್ರೆ ಗಂಗಾ, ಯಮುನಾ, ಕಾವೇರಿ ಎಕ್ಸೆಟ್ರಾ. ಸೊ ಇಲ್ಲಿ ಗಂಗಾ, ಯಮುನಾ, ಕಾವೇರಿ ಇವುಗಳನ್ನ ಏನು ಹೇಳ್ತೀವಿ ಅವುಗಳೇ ಎಲಿಮೆಂಟ್ಸ್. ಓಕೆ, ಸೊ ಹಾಗಾದ್ರೆ ಗಂಗಾ, ಯಮುನಾ, ಕಾವೇರಿ ಎಕ್ಸೆಟ್ರಾ ಆರ್ ದ ಎಲಿಮೆಂಟ್ಸ್ ಆಫ್ ದ 6 ರಿವರ್ಸ್ ಆಫ್ ಇಂಡಿಯಾ. ಈಗ ಇದನ್ನು ಹೇಗೆ ಬರೆಯುವಂಥದ್ದು? ಮ್ಯಾಥಮೆಟಿಕ್ಸ್ ಅಲ್ಲಿ ಬರಿಬೇಕಾದ್ರೆ ನೀವು ಶಾರ್ಟ್ ಆಗಿ ಬರೀಬೇಕು. ಸೊ ನೀವು ಗಂಗಾ ಈಸ್ ಅನ್ ಎಲಿಮೆಂಟ್ ಆಫ್ ದ ರಿವರ್ಸ್ ಆಫ್ ಇಂಡಿಯಾ ಈ ರೀತಿ ಬರೆಯೋಕ್ಕಾಗಲ್ಲ ಅಲ್ವಾ? ಸೊ ಹಾಗಾಗಿ ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಸಿಂಬಲ್ನ ಯೂಸ್ ಮಾಡ್ತೀವಿ. ಇದು ಗಂಗಾ ಅನ್ನುವಂಥದ್ದು ರಿವರ್ಸ್ ಆಫ್ ಇಂಡಿಯಾದಲ್ಲೇ ಇದೆ, ಅಂದರೆ ರಿವರ್ ಆಫ್ ಇಂಡಿಯಾ ಸೆಟ್ಗೆ ಬಿಲಾಂಗ್ ಆಗುತ್ತೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಒಂದು ಸಿಂಬಲ್ ಯೂಸ್ ಮಾಡ್ತೀವಿ. ಅದು ಯಾವ ಸಿಂಬಲ್ ಅಂತಂದರೆ ಓಕೆ, ಈ ಸಿಂಬಲ್ನ ಯೂಸ್ ಮಾಡ್ತೀವಿ. ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಏನು ಕಾಣ್ತಾ ಇದೆ, ಆ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರುವಂತಹ ಸಿಂಬಲ್ಲೇ ಬಿಲಾಂಗ್ಸ್ ಟು ಅಂತ. ಸೊ ಗಂಗಾ ಅನ್ನುವಂಥದ್ದು ಇಂಡಿಯಾದಲ್ಲಿ ಬರುವಂತಹ ರಿವರ್ಸ್ಗಳ ಸೆಟ್ಟಲ್ಲಿ ಈ ಗಂಗಾ ಅನ್ನುವಂಥದ್ದು ಬರುತ್ತೆ ಅನ್ನೋಂಥದ್ದಕ್ಕೆ ನಾವು ಹೇಳೋದಾದ್ರೆ ಇಟ್ಸ್ ಬಿಲಾಂಗ್ಸ್ ಟು ಅಂತ ಹೇಳೋದಕ್ಕೆ ನಾವು ಈ ಸಿಂಬಲನ್ನು ಯೂಸ್ ಮಾಡ್ತೀವಿ ಅನ್ನೋಂಥದ್ದು. ಸೊ ಕೆಲವಾರು ಸಿಂಬಲ್ಸ್ಗಳನ್ನು ನೋಡೋದಾದ್ರೆ ನೋಡಿ, ಸೊ ಇದು ಬಿಲಾಂಗ್ಸ್ ಟು ಅದರ ಅರ್ಥ. ಸೊ ಈಗ ನಾವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೆಟ್ ತೊಗೊಳ್ತೀವಿ, ಎ ಸೆಟ್. ಆ ಎ ಸೆಟ್ಟಲ್ಲಿ ನಮಗೆ AB ಸ್ಮಾಲ್ ಲೆಟರ್ AB ಅನ್ನೋಂಥ 2 ಎಲಿಮೆಂಟ್ಸ್ ಇದ್ದರೆ ನಾವು ಈ ರೀತಿಯಾಗಿ ಬರಿತೀವಿ ಅನ್ನೋಂಥದ್ದು. ಈಗ ಮೂರನೇ ಸಿಂಬಲ್ ನೋಡೋದಾದರೆ ಅಕಸ್ಮಾತ್ ಯಾವುದಾದ್ರು ಒಂದು ಎಲಿಮೆಂಟು ಆ ಒಂದು ಸೆಟ್ ಎಲಿಮೆಂಟ್ ಆಗಿಲ್ಲ ಅಂತಂದರೆ ನಾವು ಈ ರೀತಿಯಾಗಿ ಬರಿತೀವಿ, ಇಟ್ ಡಸ್ ನಾಟ್ ಬಿಲಾಂಗ್ಸ್ ಟು ದಟ್ ಸೆಟ್ ಅನ್ನೋದನ್ನು ನಾವು ಹೇಳ್ತೀವಿ ಅನ್ನುವಂಥದ್ದು. ಓಕೆ, ಈಗ ಅದನ್ನು ನಾವು ಒಂದು ನಾರ್ಮಲ್ ಆಗಿ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳೋದಾದರೆ, ಸೊ ಈಗ ನಾವು ಬೇರೆ ಎಕ್ಸಾಂಪಲ್ಸ್ ಬೇಡ, ನಾವು ತೊಗೊಂಡಿರೋ ಎಕ್ಸಾಂಪಲ್ಸ್ನೇ ತೊಗೊಳ್ಳೋದಾದರೆ ನೋಡಿ, ಎ ಇಸ್ ಅ ಸೆಟ್ ಆಫ್ ರಿವರ್ಸ್ ಆಫ್ ಇಂಡಿಯಾ. ಅಂದರೆ ಎ ಅನ್ನುವಂಥದ್ದು ಒಂದು ಸೆಟ್, ಅದರಲ್ಲಿ ನಮಗೆ ಇರುವಂಥದ್ದು ರಿವರ್ಸ್ ಆಫ್ ಇಂಡಿಯಾದಲ್ಲಿ ಒಳಗೆ ಇರುವಂತಹ ರಿವರ್ಸ್ಗಳು ಯಾವ್ದ್ಯಾವುದು ನಿಮ್ಗೆ ಗೊತ್ತು, ಗಂಗಾ, ಯಮುನಾ, ಕಾವೇರಿ ಎಕ್ಸೆಟ್ರಾ ಆ್ಯಂಡ್ ಸೋ ಆನ್. ಕರೆಕ್ಟಾ? ಸೊ ಈಗ ಇದನ್ನು ನಾವು ಹೇಗೆ ಬರೆಯೋದು? ಈಗ ಗಂಗಾ ಅನ್ನುವಂಥದ್ದು ಎ ಸೆಟ್ನಲ್ಲಿ ಇರೋದ್ರಿಂದ ಸ್ಮಾಲ್ g ಅಂತ ಬರೆದು ನಾವು ಬಿಲಾಂಗ್ಸ್ ಟು ಸಿಂಬಲ್ ಬರೆದು ಎ ಅಂತ ಬರಿತೀವಿ. ಅಂದರೆ ಅದರರ್ಥ G ಬಿಲಾಂಗ್ಸ್ ಟು ಎ. ಸೊ ಅದು ಸಿಂಬಲ್ಲು. ಸೊ ಸ್ಮಾಲ್ g ಗಂಗಾ ಅನ್ನೋಂಥದ್ದು ಎ ಸೆಟಲ್ಲಿ ಇದೆ, ಹಾಗಾಗಿ ಸ್ಮಾಲ್ g ಬಿಲಾಂಗ್ಸ್ ಟು ಎ ಅನ್ನೋಂಥದ್ದು ಬರಿಬೇಕು. ಹೀಗೆ ನಾವು G ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ ಅನ್ನೋದನ್ನು ಬರೀಬೇಕಾಗತ್ತೆ. ಇಫ್ ಸಪೋಸ್ ಈಗ ನಾವು ಎನ್ ಅಂತ ಅನ್ನೋದನ್ನು ಒಂದು ರಿವರ್ ಅಂತ ತೊಗೊಳ್ಳೋಣ, ಇದು ಇಂಡಿಯಾದಲ್ಲಿ ಇಲ್ಲದೆ ಇರೋ ರಿವರ್ ಅನ್ನೋಂಥದ್ದು, ಇಂಡಿಯಾದಲ್ಲಿ ಬರದೇ ಇರೋವಂಥದ್ದು. ಈಗ ಇದು ಎ ಸೆಟಲ್ಲಿ ಇಲ್ಲದೆ ಇರೋದ್ರಿಂದ ಇದನ್ನು ನಾವು ಹೇಗೆ ನೊಟೇಷನಲ್ಲಿ ಬರಿತೀವಿ ಅಥವಾ ಹೇಗೆ ಡಿನೋಟ್ ಮಾಡ್ತೀವಿ ಅನ್ನೋದನ್ನ ನೋಡೋದಾದರೆ, ಎನ್ ನಾಟ್ ಬಿಲಾಂಗ್ಸ್ ಟು ಅಂದರೆ ಬಿಲಾಂಗ್ಸ್ ಟು ಸಿಂಬಲ್ ಬರೆದು ಒಂದು ಲೈನ್ ಎಳಿಬೇಕು. ಸೊ ನಾಟ್ ಬಿಲಾಂಗ್ಸ್ ಟು ಆ ಥರ ಬರೆದ್ರೆ ಅದು ನಾಟ್ ಬಿಲಾಂಗ್ಸ್ ಟು ಆಗುತ್ತೆ. ಸೊ ಎನ್ ಇಸ್ ನಾಟ್ ಬಿಲಾಂಗ್ಸ್ ಟು ಕ್ಯಾಪಿಟಲ್ ಎ ಅಂತ ಅನ್ನೋದನ್ನು ನಾವು ಬರೀಬೇಕಾಗತ್ತೆ. ಹೀಗೆ ನಾವು ಇದನ್ನು ಬರೀಬೇಕು. ಒಂದು ಬಿಲಾಂಗ್ಸ್ ಟು ಅಂದರೆ ಎ ಸೆಟ್ಗೆ ಇರುವಂತಹ ಸೆಟ್ಗೆ ಎಲಿಮೆಂಟ್ಸು ಬಂದಿದ್ದರೆ ಬಿಲಾಂಗ್ಸ್ ಟು, ಇಲ್ಲದೇ ಇದ್ದರೆ ನಾಟ್ ಬಿಲಾಂಗ್ಸ್ ಟು ಅನ್ನೋದನ್ನು ಹೀಗೆ ಬರೀಬೇಕಾಗತ್ತೆ. ಈಗ ಮ್ಯಾಥಮೆಟಿಕಲ್ಸಲ್ಲಿ ಒಂದು ಅಥವಾ ಮ್ಯಾಥಮೆಟಿಕ್ಸಲ್ಲಿ ನಾವು ಒಂದು ತೊಗೊಂಡು ಮಾಡೋದಾದರೆ, ಸೊ ಈಗ ಒಂದು ಎಕ್ಸಾಂಪಲ್ ನೋಡಿ, ಈವನ್ ನಂಬರ್ಸ್. ಸೊ ಈವನ್ ನಂಬರ್ಸ್ಗಳು ತೊಗೊಂಡಿದ್ದೀನಿ. ನಿಮಗೆ ಎಲ್ಲಿವರೆಗೆ ಗೊತ್ತು ಈವನ್ ನಂಬರ್ಸ್ ಅಂದರೆ 2, 4, 6, 8 ... ಎಕ್ಸೆಟ್ರಾ ಆರ್ ದ ಎಲಿಮೆಂಟ್ಸ್ ಆಫ್ ಸೆಟ್ ಎ. ಸೊ ವಿಚ್ ಆರ್ ಡಿವಿಸಿಬಲ್ ಬೈ 2 ಈವನ್ ನಂಬರ್ಸ್ ಅಂದರೆ. ಓಕೆನಾ? ಈಗ ಅದು ಯಾವುದ್ರದ್ದು ಸೆಟ್ ಎ ಇದು ಎಲಿಮೆಂಟ್ಸು. ಈಗ ಅದನ್ನು ಹೇಗೆ ಬರಿತೀವಿ ನಾವು? ಎ ಈಕ್ವಲ್ಸ್ ಟು ಫ್ಲವರ್ ಬ್ರ್ಯಾಕೆಟ್ ಹಾಕಿ 2, 4, 6, 8 ಆ್ಯಂಡ್ ... ಎಕ್ಸೆಟ್ರಾ ಆ್ಯಂಡ್ ಫ್ಲವರ್ ಬ್ರಾಕೆಟ್ ಕ್ಲೋಸ್ ಮಾಡ್ತೀವಿ. ಈ ಥರ ನಾವು ಡಿನೋಟ್ ಮಾಡ್ತೀವಿ. ಈಗ ಇದು ಎ ಸೆಟ್ಟಲ್ಲಿರುವಂತಹ ಎಲಿಮೆಂಟ್ಸ್. ಎ ಸೆಟ್ಟಲ್ಲಿರುವ ಎಲಿಮೆಂಟ್ಸ್ ಯಾವುದ್ಯಾವುದು ಆಯಿತು ಹಾಗಾದರೆ? 2, 4, 6, 8 ... ಹೌದಲ್ಲ? ಇದು ಈವನ್ ನಂಬರ್ಸ್ಗಳು. ಸೊ ಈಗ ಈ ಸೆಟ್ಟಲ್ಲಿ, ಸೊ ಎ ಅನ್ನುವಂಥ ಒಂದು ಸೆಟ್ ಈವನ್ ನಂಬರ್ಸಿಂದ ಇರುವಂತಹ ಒಂದು ಸೆಟ್. ಈ ಈವನ್ ನಂಬರ್ಸ್ಗಳಲ್ಲಿ ನಾವು 3 ಅನ್ನುವಂಥದ್ದು ಇದೆ ಅಂತ ಅನ್ನೋದನ್ನ ಐಡೆಂಟಿಫೈ ಮಾಡೋದಾದರೆ ನೋಡಿ, 3 ಅನ್ನುವಂಥದ್ದು ಇಟ್ಸ್ ನಾಟ್ ಎ ಈವನ್ ನಂಬರ್, ಹೌದಲ್ವಾ? ಹಾಗಾದರೆ ಈ 3 ಅನ್ನುವಂಥದ್ದು ಈ ಎ ಸೆಟ್ನಲ್ಲಿ ಇಲ್ಲ. ಹಾಗಾದರೆ ಇದನ್ನೇ ನಾವು ಹೇಗೆ ಡಿನೋಟ್ ಮಾಡ್ತೀವಿ ಅಂದರೆ 3 ಡಸ್ ನಾಟ್ ಬಿಲಾಂಗ್ಸ್ ಟು ಎ ಸೆಟ್. ಯಾಕೆಂದರೆ 3 ಇಸ್ ನಾಟ್ ಅ ಮೆಂಬರ್ ಆಫ್ ದಟ್ ಎ ಸೆಟ್. ಕರೆಕ್ಟಾ? ಅದೇ 4 ಅನ್ನುವಂಥದ್ದನ್ನು ನಾವು ತೊಗೊಂಡ್ರೆ, ಎಸ್ 4 ಅನ್ನುವಂಥದ್ದು ಅಲ್ಲಿದೆ. 4 ಅನ್ನುವಂಥದ್ದು ಇಟ್ಸ್ ಅ ಈವನ್ ನಂಬರ್. ಹಾಗಾಗಿ 4 ಅನ್ನುವಂಥದ್ದು ಆ ಎ ಸೆಟ್ನಲ್ಲಿ ಇರೋದ್ರಿಂದ 4 ಬಿಲಾಂಗ್ಸ್ ಟು ಎ ಅನ್ನೋದನ್ನು ನಾವು ಬರಿತೀವಿ. ಹೀಗೆ ನಾವು ಡಿನೋಟ್ ಮಾಡುವಂಥದ್ದು. ಸೊ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಕಾನ್ಸೆಪ್ಟು. ಈಗ ಇದನ್ನು 2 ತರಹ ಡಿನೋಟ್ ಮಾಡ್ತೀವಿ, 2 ಫಾರ್ಮಲ್ಲಿ. ಅದನ್ನು ನೋಡಿ. ಹಾಗಾದರೆ
ಸೆಟ್ಸ್ನ ನಾವು ಎರಡು ರೀತಿಯಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ದೇರ್ ಆರ್ ಟೂ ಮೆಥಡ್ಸ್ ಆಫ್ ರೆಪ್ರೆಸೆಂಟಿಂಗ್ ಅ ಸೆಟ್. ಒನ್ ಈಸ್ ಅಬೌಟ್ ರೋಸ್ಟರ್ ಆರ್ ಟ್ಯಾಬ್ಲರ್ ಫಾರ್ಮ್, ದ ಸೆಕೆಂಡ್ ಒನ್ ಈಸ್ ಸೆಟ್ ಬಿಲ್ಡರ್ ಫಾರ್ಮ್. ಈಗ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಯಾವ್ದು ಏನೇನು ಅನ್ನುವಂಥದ್ದು. ಮೊದಲನೇದು ರೋಸ್ಟರ್ ಆರ್ ಟ್ಯಾಬ್ಲರ್ ಫಾರ್ಮ್. ಹಾಗಾದರೆ ರೋಸ್ಟರ್ ಆರ್ ಟ್ಯಾಬ್ಲರ್ ಫಾರ್ಮ್ ಅಂದರೆ ಏನು, ಇದರಲ್ಲಿ ಹೇಗೆ ಇರುತ್ತೆ, ಸೆಟ್ಸನ್ನು ಹೇಗೆ ರೆಪ್ರೆಸೆಂಟೇಷನ್ ಈ ಒಂದು ಮೆಥಡಲ್ಲಿ ಮಾಡ್ತೀವಿ ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ಇನ್ ಅ ರೋಸ್ಟರ್ ಫಾರ್ಮ್ ಆಲ್ ದ ಎಲಿಮೆಂಟ್ಸ್ ಆಫ್ ಅ ಸೆಟ್ ಆರ್ ಲಿಸ್ಟೆಡ್ ಮಾಡಿರ್ತೀವಿ ಆ್ಯಂಡ್ ದ ಎಲಿಮೆಂಟ್ಸ್ ಆರ್ ಬೀಂಗ್ ಸಪರೇಟೆಡ್ ಬೈ ಕಾಮರ್ಸ್ ಆ್ಯಂಡ್ ಆರ್ ಎನ್ಕ್ಲೋಸ್ಡ್ ವಿತ್ ಇನ್ ಅ ಬ್ರೇಸಸ್. ಅದರರ್ಥ ಇಲ್ಲಿ 3 ಪಾಯಿಂಟ್ ತಿಳ್ಕೊಳ್ಳಿ. ಒಂದು ಲಿಸ್ಟ್ ಮಾಡಿರ್ತೀವಿ ಈ ಮೆಥಡಲ್ಲಿ ಸೆಟ್ಸ್ನ, ಎರಡನೇದು ಕಾಮರ್ಸಲ್ಲಿ ಬರೆದಿರ್ತೀವಿ, ಮೂರನೇದು ಬ್ರೇಸ್ ಅಂದರೆ ಬ್ರಾಕೆಟಲ್ಲಿ ಓಪನ್ ಬ್ರಾಕೆಟ್ ಕ್ಲೋಸ್ ಬ್ರಾಕೆಟಲ್ಲಿ ಹಾಕಿರ್ತೀವಿ ಅನ್ನೋಂಥದ್ದು. ಈಗ ಒಂದು ಎಕ್ಸಾಂಪಲ್ ನೋಡೋಣ. ನೋಡಿ, ಎಕ್ಸಾಂಪಲ್ ತೊಗೊಂಡಿದ್ದೀನಿ. ದ ಸೆಟ್ಸ್ ಆಫ್ ಆಲ್ ವೋವಲ್ಸ್ ಇನ್ ಇಂಗ್ಲೀಷ್ ಆಲ್ಫಾಬೆಟ್ಸ್. ಸೊ ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ ಬರುವಂತಹ ಓವೆಲ್ಸ್ಗಳನ್ನು ಮಾತ್ರ ನಾವು ಈ ರೋಸ್ಟರ್ ಫಾರ್ಮಲ್ಲಿ ಹೇಗೆ ಬರೆಯೋದು ಅಂತ ನೋಡೋದಾದರೆ ಹೌದು ನೀವು. ಓಕೆ, ಸೊ ಈಗ ನಾನು ಇದನ್ನು ವಿ ಅಂತಲೇ ಯೂಸ್ ಮಾಡ್ತೀನಿ, ಎ ಅಂತ ಯೂಸ್ ಮಾಡಲ್ಲ. ಯಾಕೆ ಅಂತಂದರೆ ಓವಲ್ಸ್ ಆಗಿರೋದ್ರಿಂದ ನಾನು ವಿ ಅಂತಲೇ ಯೂಸ್ ಮಾಡ್ತೀನಿ. ವಿ ಈಕ್ವಲ್ಸ್ ಟು ನಾವು ಫ್ಲವರ್ ಬ್ರಾಕೆಟ್ ಹಾಕಬೇಕು. ಅದರ ಜೊತೆಗೆ ಈ ಓವಲ್ಸ್ ಯಾವ್ದು ಎ, ಇ, ಐ, ಓ, ಯು ಈ ರೀತಿಯಾಗಿ ಬರೀಬೇಕು. ನೋಡಿ, ಸೊ ಒಂದು ಲಿಸ್ಟ್ ಮಾಡಿದ್ದೀವಿ ಓವಲ್ಸ್ಗಳನ್ನು, ಜೊತೆಗೆ ಆ ಓವಲ್ಸ್ಗಳನ್ನು ಒಳಗೆ ಕಾಮ ಹಾಕ್ಬಿಟ್ಟು ಬರ್ದಿದ್ದೀವಿ ಮತ್ತು ಫ್ಲವರ್ ಬ್ರಾಕೆಟಲ್ಲಿ ಬರ್ದಿದ್ದೀವಿ. ಈ ರೀತಿ ಬರೆದ್ರೆ ಇದನ್ನೇ ನಾವು ರೋಸ್ಟರ್ ಆರ್ ಟ್ಯಾಬ್ಲರ್ ಫಾರ್ಮ್ ಅಂತ ನಾವು ಹೇಳ್ತೀವಿ. ಈ ಮೆಥಡಲ್ಲಿ ಈ ರೀತಿಯಾಗಿ ನಾವು ಬರಿಬೇಕು. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಎರಡೇ ಎಕ್ಸಾಂಪಲ್. ಸೆಕೆಂಡ್ ಎಕ್ಸಾಂಪಲ್, ಎ ಇಸ್ ಅ ಸೆಟ್ ಆಫ್ ಈವನ್ ನಂಬರ್ಸ್ ಬಿಟ್ವೀನ್ 1 to 10. ಅಂದ್ರೆ ಅರ್ಥ 1 ಮತ್ತು 10 ಮಧ್ಯೆ ಇರುವ ಈವನ್ ನಂಬರ್ಸ್ಗಳನ್ನು ನಾವು ರೋಸ್ಟರ್ ಫಾರ್ಮಲ್ಲಿ ಹೇಗೆ ಬರೆಯೋದು ಅನ್ನೋದು. ಸೊ ಈಗ ಎ ಅನ್ನೋದು ಒಂದು ಸೆಟ್. ಸೊ ದೇರ್ಫೋರ್ ಎ ಈಕ್ವಲ್ಸ್ ಟು, ನಾವು ಈಗ ಡೆಫಿನೇಷನ್ ಪ್ರಕಾರ ಬರೆಯೋಣ. ಲಿಸ್ಟ್ ಮಾಡಬೇಕು ಫಸ್ಟು. ಸೊ ಫ್ಲವರ್ ಬ್ರಾಕೆಟ್ ಓಪನ್ ಮಾಡಿದ್ದೀನಿ. ಸೊ ಈವನ್ ನಂಬರ್ಸ್ ತಗೋಬೇಕು. ಎಲ್ಲಿಂದ 1 to 10. 1 to 10 ಮಧ್ಯೆ ಇರೋ ಈವನ್ ನಂಬರ್ಸ್ಗಳು ಯಾವ್ದು? ಸೊ 2, 4, 6 ಮತ್ತು 8. ಇದನ್ನು ನಾನು ಲಿಸ್ಟ್ ಮಾಡಿದ್ದೀನಿ, ಕಾಮಾದಲ್ಲಿ ಹಾಕಿ ಬರೆದಿದ್ದೀನಿ ಮತ್ತು ಫ್ಲವರ್ ಬ್ರಾಕೆಟಲ್ಲಿ ಹಾಕಿ ಬರ್ದಿದ್ದೀನಿ. ಈ ರೀತಿಯಾಗಿ ನಾವು ಬರಿಬೇಕು. ಈ ರೀತಿಯಾಗಿ ಬರೆದ್ರೆ ಅದೇ ನಾವು ರೋಸ್ಟರ್ ಮೆಥಡ್ ಅಂತ ನಾವು ಹೇಳ್ತೀವಿ, ಅಥವಾ ರೋಸ್ಟರ್ ಫಾರ್ಮಲ್ಲಿ ಬರೆದಿದ್ದೀವಿ ಅನ್ನೋದನ್ನ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇನ್ನೊಂದು ಪಾಯಿಂಟ್ ನೀವು ತಿಳ್ಕೊಬೇಕಾಗಿರುವಂಥದ್ದು ಏನು ಅಂತಂದರೆ, ಎಕ್ಸಾಂಪಲ್ ತಗೊಳ್ಳೋದಾದರೆ ಒಂದು ವರ್ಡ್ ತಗೊಳ್ತೀನಿ, ಮ್ಯಾಥಮೆಟಿಕ್ಸ್ ಅನ್ನೋಂಥ ಒಂದು ವರ್ಡ್ ತಗೊಳ್ತೀನಿ. ಈ ಮ್ಯಾಥಮೆಟಿಕ್ಸ್ ಅನ್ನೋ ಒಂದು ವರ್ಡ್ನ ಇಟ್ಕೊಂಡು ನಾವು ಒಂದು ಸೆಟ್ನ ಮಾಡೋದಾದರೆ, ಸೊ ಎ ಈಕ್ವಲ್ಸ್ ಟು, ಈಗ ಇಲ್ಲಿ ಇದು ಒಳಗಿರುವಂತಹ ಎಲಿಮೆಂಟ್ಸ್ಗಳನ್ನ ನಾನು ಇಲ್ಲಿ ಬರೆಯೋದಾದರೆ, ಮೊದಲನೇದಾಗಿ ಸ್ಮಾಲ್ ಎಮ್, ಎ, ಟಿ, ಹೆಚ್, ಇ. ನಾವು ಇಲ್ಲಿ ನೋಡಿದ್ರೆ ಎಮ್ ಮತ್ತು ಎ ಅನ್ನುವಂಥದ್ದು ಮತ್ತು ಟಿ ಅನ್ನುವಂಥದ್ದು ನಮಗೆ ಇಲ್ಲಿ ರಿಪೀಟ್ ಆಗಿದೆ, ಈಗಾಗಲೇ ಬರ್ತಿದ್ದೀನಿ. ಹಾಗಾಗಿ ಇಲ್ಲಿ ನೀವು ಇದನ್ನು 2 ಸಲ ಬರೆಯೋ ಅವಶ್ಯಕತೆ ಇಲ್ಲ. ಹಾಗೆ ಅದನ್ನು ಬಿಟ್ಟು ಒಂದು ಸಲ ಮಾತ್ರ ಬರೆದ್ರೂ ಸಾಕು, ಉಳಿದಿರೋ ಎಲಿಮೆಂಟ್ಸ್ನು ಬರೆದ್ರೂ ಸಾಕು. ಹಾಗಾದರೆ ಈ ಆದಮೇಲೆ ಬರುವಂಥದ್ದು ನಿಮಗೆ ಎಮ್, ಎ, ಟಿ ರಿಪೀಟ್ ಆಗಿರೋದ್ರಿಂದ ಐ, ಸಿ, ಎಸ್ ಬರುತ್ತೆ. ಇದನ್ನು ಫ್ಲವರ್ ಬ್ರಾಕೆಟಲ್ಲಿ ಹೀಗೆ ಕ್ಲೋಸ್ ಮಾಡಿ ಬರೆದ್ರೆ ಇದು ಎಯ ಒಂದು ಸೆಟ್, ಅದರ ಒಳಗೆ ಬರುವಂತಹ ಮ್ಯಾಥಮೆಟಿಕ್ಸ್ ವರ್ಡ್ಸ್ನ ಯೂಸ್ ಮಾಡಿಕೊಂಡು ಬರೆದಿರುವಂಥ ಒಂದು ಸೆಟ್ ಆಗುತ್ತೆ ಅನ್ನುವಂಥದ್ದು. ಸೊ 2 ಪಾಯಿಂಟ್ ತಿಳ್ಕೊಳ್ಳಿ. ಮೊದಲನೇದು, ನೀವು ಆರ್ಡರ್ ವೈಸಲ್ಲೇ ಬರೀಬೇಕು ಅಂತ ಏನೂ ಇಲ್ಲ. ಎರಡನೇದು, ಇಲ್ಲಿ ಬರಿಬೇಕಾದ್ರೆ ಎಲಿಮೆಂಟ್ಸ್ನ 2 ಸಲ ಇದ್ದರೆ ರಿಪೀಟ್ ಮಾಡಬೇಡಿ ಅನ್ನುವಂಥದ್ದು. ಇದು ರೋಸ್ಟರ್ ಮೆಥಡ್ ಅಥವಾ ಟ್ಯಾಬ್ಲರ್ ಫಾರ್ಮಲ್ ಮೆಥಡ್ ಹೇಗೆ ಇರುತ್ತೆ ಅನ್ನುವಂಥದ್ದು. ಮೆಥಡ್ ಏನು? ಸೆಟ್ ಬಿಲ್ಡರ್ ಫಾರ್ಮ್. ಇದು ಎರಡನೇ ಮೆಥಡ್ ಅನ್ನುವಂಥದ್ದು. ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಹೇಗೆ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಸೆಟ್ಸ್ನ ಅನ್ನೋದನ್ನು ನೋಡೋದಾದರೆ, ಇನ್ ಸೆಟ್ ಬಿಲ್ಡರ್ ಫಾರ್ಮ್ ಆಲ್ ದ ಎಲಿಮೆಂಟ್ಸ್ ಆಫ್ ಅ ಸೆಟ್ ಪೊಸೆಸ್ ಅ ಸಿಂಗಲ್ ಕಾಮನ್ ಪ್ರಾಪರ್ಟಿ. ನಾವು ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ನಾವು ಎಲಿಮೆಂಟ್ಸ್ಗಳನ್ನು ಬರೆಯೋಕ್ಕೆ ಹೋಗಲ್ಲ, ಅದರ ಪ್ರಾಪರ್ಟಿಯನ್ನು ನಾವು ಬರಿತೀವಿ ಅನ್ನುವಂಥದ್ದು. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಪ್ರಾಪರ್ಟಿಯನ್ನು ಬರೆದು ವಿಚ್ ಇಸ್ ನಾಟ್ ಪೊಸೆಸ್ಡ್ ಬೈ ಅನ್ ಎಲಿಮೆಂಟ್ ಔಟ್ಸೈಡ್ ದ ಸೆಟ್. ಸೊ ಎಲಿಮೆಂಟ್ನ ಬರೀದೇನೆ ನಾವು ಪ್ರಾಪರ್ಟಿಯನ್ನು ಯೂಸ್ ಮಾಡ್ಕೊಂಡು ಬರೆದ್ರೆ ಅದೇ ಸೆಟ್ ಬಿಲ್ಡರ್ ಫಾರ್ಮ್ ಆಗುತ್ತೆ ಅನ್ನೋಂಥದ್ದು. ಹೇಗೆ ಅನ್ನೋಂಥ ನಾವು ಎಕ್ಸಾಂಪಲ್ನ ತೊಗೊಂಡು ನೋಡೋದಾದರೆ, ಯಾವ ಎಕ್ಸಾಂಪಲ್ ಬೇಡ ನಮಗೆ, ಬೇರೆದೆಲ್ಲ ಬೇಡ, ನಾವು ತೊಗೊಂಡಿರೋ ಎಕ್ಸಾಂಪಲ್ನೇ ತೊಗೊಳ್ಳೋಣ. ಯಾವುದು? ವಿ ಈಕ್ವಲ್ಸ್ ಟು ಅಂದರೆ ಆಲ್ಫಾಬೆಟ್ಸ್, ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿರುವಂತಹ ಓವೆಲ್ಸ್ಗಳನ್ನ ಬರೆದಿದ್ದೀವಲ್ವ ರೋಸ್ಟ್ ಮೆಥಡಲ್ಲಿ. ಸೊ ಎ, ಇ, ಐ, ಓ, ಯು, ಎ, ಇ, ಐ, ಓ, ಯು. ಸೊ ಇದನ್ನು ನಾವು ರೋಸ್ಟರ್ ಮೆಥಡಲ್ಲಿ ಈ ಥರ ಬರೆದಿದ್ದೀವಿ ಅಲ್ವಾ. ಸೊ ದೀಸ್ ಆರ್ ಆಲ್ ಕಾಲ್ಡ್ ಎಸ್ ವಾಟ್? ಆಲ್ಫಾಬೆಟ್ಸ್, ಇಂಗ್ಲೀಷ್ ಆಲ್ಫಾಬೆಟ್ಸ್, ವೋವೆಲ್ಸ್ ಆಫ್ ದ ಇಂಗ್ಲೀಷ್ ಆಲ್ಫಾಬೆಟ್ಸ್ ಆಗುತ್ತೆ. ಇದನ್ನು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಹೇಗೆ ಬರೀಬೇಕು ಅಂತಂದರೆ, ಇದರ ಪ್ರಾಪರ್ಟಿ ಬರೆದ್ರೆ ಸಾಕು. ಹೇಗೆ ಅನ್ನೋದಾದರೆ, ವಿ ಈಕ್ವಲ್ಸ್ ಟು, ಇದನ್ನು ಆ್ಯಸ್ ಯೂಶುವಲ್ ಕ್ಯಾಪಿಟಲ್ ಲೆಟರ್ ಬರೀಬೇಕು, ಫ್ಲವರ್ ಬ್ರಾಕೆಟ್. ಈಗ ಇಲ್ಲಿ
ಈ ರೀತಿಯಾಗಿ ಎಲಿಮೆಂಟ್ಸ್ನ ಬರೆಯೋದ್ರ ಬದಲು ನಾನು ಏನು ಬರಿತೀನಿ ಅಂತಂದರೆ ಎಕ್ಸ್ ಅನ್ನುವಂಥದ್ದು ಒಂದು ಸೆಟ್. ಓಕೆ, ಎಕ್ಸ್ ಈಸ್ ಅ ಸೆಟ್ ಸಚ್ ದ್ಯಾಟ್, ನಾವು ಈ ರೀತಿ ಕೋಲಮ್ ಹಾಕಿದ್ರೆ ಅದು ಸಚ್ ದಟ್ ಅನ್ನುವಂಥದ್ದು. ಓಕೆ, ಎಕ್ಸ್ ಈಸ್ ಅ ಒನ್ ಸೆಟ್, ಸೊ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಸಚ್ ದ್ಯಾಟ್ ಎಕ್ಸ್ ಈಸ್ ಅ vowel in a English alphabet. vowel in a English alphabet. ಸೊ ಈ ರೀತಿಯಾಗಿ ಬರೆದ್ರೆ ಅದೇ ಸೆಟ್ ಬಿಲ್ಡ್ ಫಾರ್ಮ್ ಅನ್ನೋದು. ಸೆಕೆಂಡ್ ಎಕ್ಸಾಂಪಲ್ ಅಲ್ಲಿರುವಂಥದ್ದೇ ತೊಗೊಳ್ತೀನಿ. ಸೊ ಮೊದಲನೇದಾಗಿ ರೋಸ್ಟರ್ ಫಾರ್ಮಲ್ಲಿ ಏನು ಬರ್ತಿದ್ದು, ಒಂದು ಸೆಟ್ ಇತ್ತು, ಎ ಅನ್ನುವಂಥ ಒಂದು ಸೆಟ್ಟು. ಅದರಲ್ಲಿ ಈವನ್ ನಂಬರ್ಸ್ ಬಿಟ್ವೀನ್ 1 to 10 ಇತ್ತು. ನಾವು ಏನೇನು ಬರ್ತಿದ್ದು, 2, 4, 6, 8 ಇದನ್ನು ಬರ್ತಿದ್ದು. ಇದು ಯಾವ ಫಾರ್ಮಲ್ಲಿ ಇದೆ, ರೋಸ್ಟರ್ ಫಾರ್ಮಲ್ಲಿ ಇದೆ. ಈಗ ಇದನ್ನು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಹೇಗೆ ಬರೆಯೋದು ನೋಡಿ, ಸಿಂಪಲ್. ಹಾಗಾದರೆ ಎ ಈಕ್ವಲ್ಸ್ ಬರೆದು ಫ್ಲವರ್ ಬ್ರಾಕೆಟ್ ಹಾಕಿ ಎಕ್ಸ್ ಅನ್ನೋಂಥದ್ದು ಏನು, ಎಕ್ಸ್ ಈಸ್ ಅ ಸೆಟ್ ಆಫ್ ಎ ಸಚ್ ದಟ್ ಎಕ್ಸ್ ಅನ್ನೋಂಥದ್ದು ಏನೀಗ ಎಕ್ಸ್ ಈಸ್ ಹಾಗಾದರೆ 2, 4, 6, 8 ಅನ್ನು. ಸೊ 2, 4, 6, 8 ಅನ್ನೋಂಥದ್ದು ಈವನ್ ನಂಬರ್ಸ್. ಎಕ್ಸ್ ಈಸ್ ಸೊ ಈವನ್ ನಂಬರ್ಸ್, ಎಕ್ಸ್ ಈಸ್ ಈವನ್ ನಂಬರ್ಸ್ ಎಲ್ಲಿಂದ ಎಲ್ಲಿವರೆಗೆ, ಬಿಟ್ವೀನ್ 1 to 10. ನೋಡಿ ಈ ರೀತಿಯಾಗಿ ಬರೀಬೇಕು. ಈ ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಿದೆ ಅಂತ ನೋಡೋದಾದರೆ ನೋಡಿ, ದ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ಕಲಿಬೇಕಾಗಿರುವಂಥದ್ದು ದ ಎಂಟಿ ಸೆಟ್. ಸೊ ಹೆಸರೇ ಹೇಳ್ತಾ ಇದೆ ನಿಮಗೆ ಎಂಟಿ ಅಂತಂದರೆ ಖಾಲಿ ಅಂತ ಅನ್ನೋಂಥದ್ದು, ಹೌದಲ್ವಾ? ಹಾಗಾದರೆ ಒಂದು ಸೆಟ್ಟಲ್ಲಿ ನಿಮಗೆ ಎಲಿಮೆಂಟ್ಸ್ಗಳು ಇಲ್ಲದೇ ಇದ್ದರೆ ಆಗ ಅದನ್ನು ನಾವು ಎಂಟಿ ಸೆಟ್ ಅಂತ ನಾವು ಅದನ್ನು ಕರಿತೀವಿ ಅನ್ನೋಂಥದ್ದು. ಸೊ ಈ ಎಂಟಿ ಸೆಟ್ಗೆ ಇನ್ನೊಂದು ಹೆಸರಿದೆ, ಅದೇ ನಲ್ ಸೆಟ್ ಅನ್ನೋಂಥದ್ದು. ಓಕೆ, ಸೊ ಹಾಗಾದರೆ ಒಂದು ಎಕ್ಸಾಂಪಲ್ ತೊಗೊಂಡು ನಾವು ಈಗ ಅದನ್ನು ಎಂಟಿ ಸೆಟ್ ಅಂದರೆ ಏನು ಅಂತ ಅನ್ನೋದನ್ನು ನೋಡೋದಾದರೆ, ಸೊ ಡೆಫಿನೇಷನ್ ಕಲಿಬೇಕು. ಬಟ್ ಡೆಫಿನೇಷನ್ ಕಲಿಯೋದಕ್ಕಿಂತ ಮುಂಚೆ ಸೊ ನಾನು ಹೇಳಿದಾಗೆ ಎಂಟಿ ಅಂದರೆ ಖಾಲಿ. ಸೊ ಒಂದು ಎಕ್ಸಾಂಪಲ್ ತೊಗೊಂಡು ನಾನು ನನ್ನ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನೋಡಿ. ಎಕ್ಸಾಂಪಲ್ ಈ ರೀತಿ ಇದೆ. ಸೊ ಒಂದು ಸೆಟ್ ಬಿಲ್ಡರ್ ಫಾರ್ಮಲ್ಲಿದೆ. ಈಗಾಗಲೇ ನೀವು ಸೆಟ್ಸ್ದು ರೆಪ್ರೆಸೆಂಟೇಷನ್ ಮಾಡೋದನ್ನು ಈಗಾಗಲೇ ಕಲ್ತಿದ್ದೀರಾ. ಸೊ ಅದರಲ್ಲಿ ಈಗೊಂದು ಸೆಟ್ ಬಿಲ್ಡರ್ ಫಾರ್ಮಲ್ಲಿರುವಂತಹ ಒಂದು ಸೆಟ್ನ ಕೊಟ್ಟಿದ್ದೀವಿ ನಾವು. ಏನು, ಎ ಅನ್ನುವಂಥದ್ದು ಒಂದು ಸೆಟ್. ಈ ಎ ಅನ್ನೋಂಥ ಒಂದು ಸೆಟ್ಟಲ್ಲಿ ಎಕ್ಸ್ ಇಸ್ ಅ ಸೆಟ್ ವೇರ್ ಎಕ್ಸ್ ಈಸ್ ಅ ನ್ಯಾಚುರಲ್ ನಂಬರ್ ಅಂತೆ. ಅಂದರೆ ಎಕ್ಸ್ ಈಸ್ ಅ ನ್ಯಾಚುರಲ್ ನಂಬರ್ ಅಂತ ನಿಮ್ಗೆ ಈಗಾಗಲೇ ಗೊತ್ತಿದೆ. ಸೊ ಆದರೆ ಇಲ್ಲಿ ನಿಮಗೆ ಬೇಕಾಗಿರುವಂಥದ್ದು ಏನು ಅಂದರೆ, ಆ ನ್ಯಾಚುರಲ್ ನಂಬರ್ ಅಂದರೆ ಎಕ್ಸ್ನ ವ್ಯಾಲ್ಯೂ ಎಲ್ಲಿರುತ್ತೆ ಅಂತಂದರೆ, ಸೊ 5ಗಿಂತ ಮೇಲಿರುತ್ತಂತೆ, ಆದರೆ 6ಗಿಂತ ಕಡಿಮೆ ಇರುತ್ತಂತೆ. ಹಾಗಾದರೆ ನೀವು ಯೋಚನೆ ಮಾಡಿ, ನ್ಯಾಚುರಲ್ ನಂಬರ್ಸ್ ಬರಿಬೇಕಾದ್ರೆ ಸೊ 1, 2, 3, 4, 5 ಆ್ಯಂಡ್ ಸೋ ಆನ್ ಅಂತ ಬರಿಬೇಕಾದ್ರೆ, ಸೊ ಈ 5 ಆದಮೇಲೆ ನೆಕ್ಸ್ಟ್ ನಂಬರ್ ಏನು ಬರೀತೀರಾ, 6 ಅಂತ ತಾನೇ ಬರೆಯೋದು. ಹಾಗಾದರೆ 5 ಮತ್ತು 6 ಮಧ್ಯೆ ನಿಮಗೇನೋ ನ್ಯಾಚುರಲ್ ನಂಬರ್ ಇದೆಯಾ, ಇಲ್ಲ ಅಲ್ಲ. ಹಾಗಾದರೆ ಇಲ್ಲಿ ಎಕ್ಸ್ ಅನ್ನೋಂಥದ್ದು ಏನಾಗಿದೆ ಅಂತಂದರೆ ಒಂದು ನ್ಯಾಚುರಲ್ ನಂಬರ್ ಆಗಿದೆ, ಅದು 5ಗಿಂತ ಮೇಲೆ ಇರಬೇಕಂತಂತೆ, 6ಗಿಂತ ಕಡಿಮೆ ಇರಬೇಕಂತೆ. ಹಾಗಾದರೆ ಅದನ್ನು ಬರೆಯೋದಕ್ಕೆ ಸಾಧ್ಯನಾ, ಇಲ್ಲ. ಆಗ ನಮ್ಗೆ ಏನಾಗುತ್ತೆ ಅಂತಂದರೆ ಈ ಎ ಸೆಟ್ ಅನ್ನುವಂಥದ್ದು ನಲ್ ಸೆಟ್ ಆಗುತ್ತೆ. ಓಕೆ ನೋಡಿ, ನಲ್ ಸೆಟ್ ಅಥವಾ ಎಂಟಿ ಸೆಟ್ನ ನಾವು ಬರೆಯೋ ಮೆಥಡ್ ಈ ರೀತಿ. ಓಕೆ, ಎ ಈಕ್ವಲ್ಸ್ ಹಾಕಿ ಫ್ಲವರ್ ಬ್ರಾಕೆಟ್ ಹಾಕಿ ಒಳಗಡೆ ಏನೂ ಎಲಿಮೆಂಟ್ಸ್ ಬರಲಿಲ್ಲ ಅಂತಂದರೆ ಆಗ ಅದನ್ನು ನಾವು ಎಂಟಿ ಸೆಟ್ ಅಂತ ನಾವು ಹೇಳ್ತೀವಿ. ಅಥವಾ ಈ ನಲ್ ಸೆಟ್ಟನ್ನು ನಾವು ಅಥವಾ ಎಂಟಿ ಸೆಟ್ಟನ್ನು ಇನ್ನೊಂದು ಫಾರ್ಮಲ್ಲಿ ಬರೀಬೋದು, ಈ ರೀತಿ ಬರೆದು ಈ ರೀತಿ ಬರೆಯುವಂಥದ್ದು. ಓಕೆ, ಹಾಗಾದರೆ ಈಗಾಗಲೇ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಂಟಿ ಸೆಟ್ ಅಂದರೆ ಏನು, ಎಲಿಮೆಂಟ್ಸ್ ಇರಬಾರ್ದು. ನೋಡಿ ಸಿಂಪಲ್, 5 is the definition of a empty set. So a set which does not contain any element. ನಾನು ಹೇಳಿದೆ ಅಲ್ಲ, ಏನು ಇರಬಾರ್ದು, ಎಲಿಮೆಂಟ್ ಇರಬಾರ್ದು. ಎಲಿಮೆಂಟ್ ಇಲ್ಲದೆ ಇರುವಂಥದ್ದನ್ನೇ ನಾವು ಏನಂತ ಕರಿತೀವಿ, ಎಂಟಿ ಸೆಟ್ ಅಂತ ಕರಿತೀವಿ. ಈಗ ನಾವು ಮಾತಾಡೋದು ಫೈನೈಟ್ ಸೆಟ್ ಆ್ಯಂಡ್ ಇನ್ಫೈನೈಟ್ ಸೆಟ್. ಇದ್ರ ಬಗ್ಗೆ ಇಂಪಾರ್ಟೆಂಟಾಗಿ ನಾವು ಕಲಿಬೇಕು ನೋಡಿ. ಸೊ ಕೆಲವರ ಎಕ್ಸಾಂಪಲ್ಸ್ ತೊಗೊಂಡು ಹೇಳ್ಕೊಡ್ತೀನಿ. ಬಟ್ ಆದರೆ ನಾವು ನೇಮಲ್ಲೇ ನಾವು ಐಡೆಂಟಿಫೈ ಮಾಡ್ಬೋದು ಫೈನೈಟ್ ಇನ್ಫೈನೈಟ್ ಅನ್ನೋಂಥದ್ದು. ನಾವು ಫೈನೈಟ್ ಸೆಟ್ ಅಂತಂದರೆ ಏನು ಅನ್ನೋದನ್ನ ಮೊದಲನೇದಾಗಿ ನೋಡೋದಾದರೆ, ಕೌಂಟೇಬಲ್ ನಂಬರ್ ಆಫ್ ಎಲಿಮೆಂಟ್ಸ್ಗಳಿದ್ದರೆ ನೋಡಿ, ಫಸ್ಟ್ ಎಕ್ಸಾಂಪಲಲ್ಲಿ ಎ ಅನ್ನೋ ಒಂದು ಸೆಟ್ ಇದೆ, ಅದರಲ್ಲಿ ಎಲಿಮೆಂಟ್ಸ್ಗಳಿದೆ. ಯಾವುದ್ಯಾವುದು, 1, 2, 3, 4, 5. ಅಂದರೆ ಇಲ್ಲಿ ಕೌಂಟೇಬಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇದೆ. ಹಾಗಾಗಿ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಫೈನೈಟ್ ಸೆಟ್ ಅಂತ ಕರಿತೀವಿ. ಅದರ ಅರ್ಥ ಹಾಗಾದರೆ ಫೈನೈಟ್ ಸೆಟ್ ಅಂದರೆ ಏನಾಯಿತು, ಅಲ್ಲಿ ನಿಮಗೆ ಕೌಂಟೇಬಲ್ ನಂಬರ್ ಆಫ್ ಎಲಿಮೆಂಟ್ಸ್ ಇರಬೇಕು ಅನ್ನೋ ಒಂದು ಮೀನಿಂಗ್ ಆಯಿತು ಅನ್ನೋವಂಥದ್ದು. ಹೌದಾ? ಎರಡನೇ ಎಕ್ಸಾಂಪಲ್ ತೊಗೊಳ್ಳೋಣ. ಈಗ ಬಿ ಈಕ್ವಲ್ಸ್ ಟು ಅಂದರೆ ಒಂದು ಬಿ ಸೆಟ್ ಇದೆ, ಅದರಲ್ಲಿ ಏನಿದೆ, ಎ ಇ ಐ ಒ ಯು ಇದೆ. ಅಂದರೆ ಇಂಗ್ಲೀಷ್ನ ಆಲ್ಫೋಬೆಟ್ಸ್ ಓವೆಲ್ಸ್ ಇದೆ ಅಲ್ವಾ. ಸೊ ಹಾಗಾದರೆ ಇದನ್ನು ಕೌಂಟೇಬಲ್ ನಂಬರ್ ಆಫ್ ಎಲಿಮೆಂಟ್ಸ್ ಆಗಿರೋದ್ರಿಂದ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಫೈನೈಟ್ ಸೆಟ್ ಅಂತ ಕರಿತೀವಿ. ಈಗ ಮೂರನೇ ಎಕ್ಸಾಂಪಲ್,
ಸಿ ಅನ್ನೋ ಸೆಟ್ ವುಮೆನ್ ಲಿವಿಂಗ್ ಪ್ರೆಸೆಂಟ್ಲಿ ಇನ್ ದ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್, ನಮ್ಮ ವರ್ಲ್ಡಲ್ಲಿರುವಂತಹ ವುಮೆನ್ಗಳು ಎಲ್ಲೆಲ್ಲಿದ್ದಾರೆ ಅವ್ರನ್ನೆಲ್ಲವನ್ನೂ ಕೂಡ ಪ್ರೆಸೆಂಟ್ ಇರುವಂತಹ ಎಲ್ಲ ವುಮೆನ್ಸ್ಗಳನ್ನು ಕೌಂಟ್ ಮಾಡೋವಂಥದ್ದು. ಕೌಂಟ್ ಮಾಡೋಕ್ಕಾಗುತ್ತಾ ನಾವು? ನೋ. ಸೊ ಹಾಗಾದರೆ ಸಿ ಅನ್ನುವಂಥದ್ದು ಏನಾಗಲೇಬೇಕು? ಸಿ ಸೆಟ್ ಅನ್ನುವಂಥದ್ದು ಇಟ್ ಶುಡ್ ಬಿ ಇನ್ಫೈನೈಟ್ ಸೆಟ್ ಆಗಲೇಬೇಕು. ಓಕೆ, ಹಾಗಾದರೆ ಈಗ ಫೈನೈಟ್ ಸೆಟ್ಟು ಮತ್ತು ಇನ್ಫೈನೈಟ್ ಸೆಟ್ ಬಗ್ಗೆ ಸ್ವಲ್ಪ ಸ್ಲೈಟಾಗಿ ಅರ್ಥ ಆಗಿದೆ ಅಂತಂದರೆ ನಾವು ಈಗ ಡೆಫಿನಿಷನನ್ನು ನೋಡ್ಬೋದು. ಸೊ ಹಾಗಾದರೆ ಡೆಫಿನಿಷನ್ ಏನು? ಆ ಸೆಟ್ ವಿಚ್ ಇಸ್ ಎಂಟಿ ಆರ್ ಕನ್ಸಿಸ್ಟ್ ಆಫ್ ಅ ಡಿಫೈನೈಟ್ ನಂಬರ್ ಆಫ್ ಎಲಿಮೆಂಟ್ಸ್. ಅಂದರೆ ಇಲ್ಲಿ ಒಂದು ಪಾಯಿಂಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋಂಥದ್ದು ಏನು? ಇಲ್ಲಿ ಒಂದು ಪಾಯಿಂಟ್ ನಾನು ಹೇಳಿದೆ, ಏನು? ಎಂಟಿ, ಹೌದಲ್ಲ? ಸೊ ಈ ವರ್ಡ್ ಇಂಪಾರ್ಟೆಂಟ್ ನಿಮಗೆ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ನೌ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಈಕ್ವಲ್ ಸೆಟ್ಸ್. ಹೆಸರೇ ಹೇಳ್ತಾ ಇದೆ ಈಕ್ವಲ್. ಸೊ ಎಕ್ಸಾಂಪಲ್ನ ತೊಗೊಳ್ಳೋದಾದರೆ ನೋಡಿ, ಅಲ್ಲೇ ನಿಮಗೆ ಎಕ್ಸಾಂಪಲ್ನೂ ಕೂಡ ಕೊಟ್ಬಿಟ್ಟಿದ್ದೀನಿ. ಒಂದು ಸೆಟ್ ಇದೆ, ಎ ಅನ್ನೋ ಒಂದು ಸೆಟ್ ಇದೆ. ಏನೇನು ಎಲಿಮೆಂಟ್ಸ್ ಇದೆ ಅದರಲ್ಲಿ? 1 2 3 4. ಹಾಗೆ ಇನ್ನೊಂದು ಸೆಟ್ ತೊಗೋತೀನಿ, ಬಿ ಅನ್ನೋ ಎಲಿಮೆಂಟ್ ಅಥವಾ ಬಿ ಅನ್ನೋದು ಸೆಟ್ಟು. ಅದರಲ್ಲೂ ಏನಿದೆ ಎಲಿಮೆಂಟ್ಸು? 3 1 4 2. ಈಗ ನೋಡಿ, ಎಲಿರೋ ಎಲಿಮೆಂಟ್ಸೇ ಬಿ ಯಲ್ಲೂ ಇದೆ, ಬಟ್ ಆರ್ಡ್ರಲ್ಲಿ ಡಿಫ್ರೆಂಟ್ ಆಗಿದೆ, ಆರ್ಡರ್ ವೈಸಲ್ಲಿ ಬರ್ದಿಲ್ಲ. ಬಟ್ ನೀವು ಸೆಟ್ಟಲ್ಲಿ ಹೇಳ್ಕೊಡ್ತಿದ್ದೀನಿ, ನಾನು ಇಂಟ್ರೊಡಕ್ಷನಲ್ಲಿ ಹೇಳ್ಕೊಟ್ಟಿದ್ದೆ ಏನು? ನಾವು ಆರ್ಡ್ರಲ್ಲಿ ಬರೀಬಹುದು, ಬರೀದೇ ಇರಬಹುದು ಅದರ ಸೆಟ್ ಒಳಗಿರೋ ಎಲಿಮೆಂಟ್ಸ್ನ, ಹೌದಲ್ವಾ? ಹಾಗಾದರೆ ನಾವಿಲ್ಲಿ ಎರಡು ಸೆಟ್ಟನ್ನು ಚೆಕ್ ಮಾಡಿದಾಗ ಬಿ ಯಲ್ಲಿರೋ ಎಲಿಮೆಂಟು ಎಲಿದೆ, ಎಲಿರೋ ಎಲಿಮೆಂಟು ಬಿ ಯಲ್ಲಿದೆ. ಹಾಗಾದರೆ ಎಲಿರೋ ಎಲಿಮೆಂಟು ಬಿ ಯಲ್ಲಿದೆ ಅಂತ ಹೇಳ್ಬೋದಾ? ಸೊ 3 1 4 2 ಅಥವಾ 1 2 3 4 1 2 3 4 ಇದೆ. ಹಾಗಿದ್ದಾಗ ಎಲಿರೋ ಎಲಿಮೆಂಟು ಬಿ ಯಲ್ಲೂ ಇದ್ದರೆ ಆಗ ನಾವು ಎ ಅನ್ನುವಂಥದ್ದು ಬಿಗೆ ಈಕ್ವಲ್ ಸೆಟ್ ಅಂತ ಕರಿತೀವಿ. ಹಾಗಾದ್ರೆ ಈಕ್ವಲ್ ಸೆಟ್ ಅಂದರೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಕ್ಲಿಯರಾ?